ನಾವು ಚಾರ್ಲೀಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ ಸ್ಟಾರ್ಟ್ ಮಾಡಿದ್ದು 2013ರಲ್ಲಿ. ನಮ್ಮ ಉದ್ದೇಶ ಏನು ಅಂದರೆ, ನಮ್ಮ ಬೆಂಗಳೂರಲ್ಲಿರುವಂಥ ಬೀದಿ ನಾಯಿಗಳು, ಬೆಕ್ಕುಗಳು ಮತ್ತು ಇನ್ನಿತರ ಸಣ್ಣಪುಟ್ಟ ಪ್ರಾಣಿಗಳಿಗೆ ಒಂದು ಒಳ್ಳೆಯದಾದಂಥ ಹಾಸ್ಪಿಟಲ್ ಸರ್ವಿಸಸ್ಸು ಕೊಡಬೇಕು. ಮತ್ತು ಅವುಗಳಿಗೆ ಏಟಾಗಿದ್ದಾಗ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅವುಗಳಿಗೆ ಕರ್ಕೊಬಂದು ಇಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ನಮ್ಮಲ್ಲಿ ಇಲ್ಲಿ ಎಕ್ಸ್ರೇ, ಅಲ್ಟ್ರಾಸೌಂಡು, ಲೇಸರ್ ಥೆರಪಿ, ಬ್ಲಡ್ ಮಿಷಿನು, ಆಪ್ರೇಷನ್ ಥಿಯೇಟರು, ಪೋಸ್ಟ್ ಆಪರೇಟಿವ್ ಯೂನಿಟು ಮತ್ತು ಹೈಡ್ರೋಥೆರಪಿ, ಇದು ಎಲ್ಲನೂ ನಮ್ಮ ಬೀದಿ ನಾಯಿಗಳಿಗೆ ಮತ್ತು ಬೆಕ್ಕುಗಳಿಗೆ ಒಂದು ಉಚಿತವಾದ ಸರ್ವಿಸ್ನ ಮಾಡ್ಕೊಂಬರ್ತಾಯಿದ್ದೀವಿ. ನಮ್ಮಲ್ಲಿ ಬರುವಂಥ ಪ್ರಾಣಿಗಳು ಈಗ ಮೋಸ್ಟ್ಲಿ ಆಕ್ಸಿಡೆಂಟ್ ಆಗಿರೋದು, ಮತ್ತು ಜನ ವಿಷ ಹಾಕಿರುವಂಥದ್ದು, ಮತ್ತು ಹೊಡೆದಿರೋದು, ಬಿಸಿ ನೀರು ಹಾಕಿರೋದು, ಮತ್ತು ಬಿಸಿ ಎಣ್ಣೆ ಹಾಕಿರೋದು, ಮತ್ತು ಅವ್ರ ಮನೇಲಿ ನಾವು ಸಾಕೋಕ್ಕಾಗಲ್ಲ ಅಂತ ತೊಗೊಂಡೋಗಿ ಮೊರಿ ಒಳಗೆ ಎಸೆಯೋದು, ಈ ಥರ ತುಂಬ ವಿವಿಧವಾದ ಇದು ಬರುತ್ತೆ. ಬಟ್ ಮೋಸ್ಟ್ಲಿ ಬರೋದು ನಮಗೆ ಆಕ್ಸಿಡೆಂಟ್ ಆಗಿ ಬರುವಂಥ ಪ್ರಾಣಿಗಳೇ ಜಾಸ್ತಿ ಇದೆ. ಈಗ ನಮ್ಮ BBMPಯಲ್ಲಿ ಹೇಳಬೇಕು ಅಂದರೆ ಒಂದು ಒಳ್ಳೆ ಗುಣಮಟ್ಟದ ಐಡಿಯಾಸ್ಗಳು ತರ್ತಾ ಇದ್ದಾರೆ ಸರ್. ಈಗ ಏನು ಮಾಡ್ತಿದ್ದಾರೆ ಅಂದರೆ, BBMPಯಲ್ಲಿ ಫೀಡಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಮತ್ತು ABCನ ಮಾಡ್ಕೊಂಬರ್ತಿದ್ದಾರೆ, ಮತ್ತು ಅದೇ ರೀತಿಯಲ್ಲಿ ರೇಬೀಸು ಬರಬಾರ್ದು ಅಂತೇಳಿ ವ್ಯಾಕ್ಸಿನೇಷನ್ ಕೊಡ್ತಿದ್ದಾರೆ. ಬಟ್ ಅದೇ ಇದರಲ್ಲಿ ನಮ್ಮ BBMPಯವರು ಏನಾದರೂ ಕಂಬೈನ್ ವ್ಯಾಕ್ಸಿನ್ನ ಮಾಡ್ಕೊಂಬಂದರೆ ಪ್ರಾಣಿಗಳಿಗೆ ಈ ಕೆನೈನ್ ಡಿಸ್ಟೆಂಪರ್ ಆಗಲಿ, ಪಾರ್ವೋ ಆಗಲಿ ಮತ್ತು ಲೆಪ್ಟೋಸ್ಪೈರೋಸಿಸ್ ಬರೋದು ತುಂಬ ಕಡಿಮೆ ಆಗುತ್ತೆ. ಈಗ ಎಕ್ಸ್ರೇ ಫೆಸಿಲಿಟಿ ಮತ್ತು ಬ್ಲಡ್ ಅನಲೈಸರ್, ಬೋತ್ CBC ಆ್ಯಂಡ್ ಬಯೋಕೆಮಿಸ್ಟ್ರಿ, ಮತ್ತು ಅಲ್ಟ್ರಾಸೌಂಡ್ ಫೆಸಿಲಿಟಿ, ಲೇಸರ್ ಥೆರಪಿ ಇದೆ, ಮತ್ತು ಹೈಡ್ರೋಥೆರಪಿ, ಮತ್ತು ಲೈಕ್ ಸ್ಪೆಷಲೈಸ್ಡ್ ಆಪರೇಷನ್ ಥಿಯೇಟರ್ ಇದೆ. ಇದೆಲ್ಲ ಫೆಸಿಲಿಟೀಸ್ ನಮಗೆ. ಇಲ್ಲಿ ತಗೊಳ್ಳೋದು ಟ್ರಾಮಾ ಕೇಸಸ್, ಲೈಕ್ ಹಿಸ್ಟ್ರಿ ಆಫ್ ಆಕ್ಸಿಡೆಂಟ್ ಆಗಿರೋ ಕೇಸಸ್ಸು, ಇಲ್ಲಾಂದರೆ ಏನಾದರೂ ಡಿಸೀಸ್ ಆಗಿಬಿಟ್ಟು ಸಫರ್ ಆಗ್ತಾಯಿದ್ರೆ ಹೆಲ್ಪ್ಲೈನ್ದು ಯಾವುದೇ ಕೇಸಸ್ ಬರುತ್ತೆ. ಸ್ಕಿನ್ ಇನ್ಫೆಕ್ಷನ್ ಕೇಸಸ್ ಆ್ಯಂಡ್ ಡೆಬಿಲಿಟಿ, ಕಿಡ್ನಿ ಫೇಲ್ಯೂರ್ ಕೇಸಸ್, ಪಾಯ್ಸನಿಂಗ್ ಕೇಸಸ್, ಅದೆಲ್ಲ ಈ ಥರ ಕೇಸೆಲ್ಲ ತೊಗೊಳ್ತೀವಿ. ಫಸ್ಟು ಬಂದ ತಕ್ಷಣ ಜನರಲೈಸ್ಡ್ ಹೆಲ್ತ್ ಚೆಕಪ್ ಆಗುತ್ತೆ. ಅದಾದಮೇಲೆ ಬೇಸಿಕ್ ಬ್ಲಡ್ ಟೆಸ್ಟ್ ಆ್ಯಂಡ್ ಇಫ್ ನೀಡೆಡ್ ಅದಕ್ಕೆ ಅಲ್ಟ್ರಾಸೌಂಡ್ ಬೇಕಿದ್ರೆ ಅಲ್ಟ್ರಾಸೌಂಡ್, ಎಕ್ಸ್ರೇಸ್ ಬೇಕಿದ್ರೆ ಎಕ್ಸ್ರೇ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಅಡ್ವಾನ್ಸ್ಡ್ ಏನೇನು ಡಯಾಗ್ನೋಸ್ಟಿಕ್ ಟೂಲ್ ಏನು ಬೇಕಾಗುತ್ತೆ, ಏನು ಪ್ರೊಸೀಜರ್ಸ್ ಬೇಕಾಗುತ್ತೆ ಅದೆಲ್ಲ ಯೂಸ್ ಮಾಡಿಬಿಟ್ಟು ನೆಕ್ಸ್ಟು ಟ್ರೀಟ್ಮೆಂಟ್ ಪ್ರೊಸೀಡ್. ನಮ್ಮ ಶೆಲ್ಟರಲ್ಲಿ ನಾವು 67 ಜನ ಇದ್ದೀವಿ ಸರ್. ಈ ನಮ್ಮ 67 ಜನ ಕೊಡುವಂಥ ಒಂದು ಡೊನೇಷನ್ ಮೇಲೆಗೆ ಈ ಸೆಂಟರ್ನ ನಡೆಸ್ಕೊಂಬರ್ತಾಯಿದ್ವಿ. ಮತ್ತು ಇದನ್ನು ಸ್ಟಾರ್ಟ್ ಮಾಡಿದ್ದು ಸುಧಾ ನಾರಾಯಣ್ ಮತ್ತು ಡಾಕ್ಟರ್ ಲೋಹಿತ್ ಅಂತ. ಯಾವ ಸರ್ ಅದು, ಯಾವ ಬ್ರೀಡ್ ಸರ್ ಅದು? ಅದೆಲ್ಲ ನಾವು ಕೆನಲ್ಸ್ ಅಂತಂದ್ಬಿಟ್ಟು ನಮ್ಮದು ಇಂಪೇಷಂಟ್ ಫೆಸಿಲಿಟಿ ಇದೆ. ಅದು ವಾಸಿ ಆಗೋವರೆಗೂ ಇಲ್ಲೇ ಇಟ್ಕೊಂಡಿರ್ತೀವಿ. ಬೇಸ್ಡ್ ಆನ್ ಸಮ್ ಅನಿಮಲ್ಸು ಬೇಗ ರಿಕವರಿ ಆಗ್ತವೆ ವಿತಿನ್ 2-3 ಡೇಸು. ಸಮ್ಮರ್ ವಿಲ್ ಟೇಕ್ ಮಂತ್ಸ್ ಟುಗೆದರ್. ಫ್ರ್ಯಾಕ್ಚರ್ ಕೇಸಸ್ ಎಲ್ಲ ಅದು ನಮ್ಮ ಅಕೊಮಡೇಷನ್ ಫೆಸಿಲಿಟಿ ಇದೆ ಇನ್ಪೇಷಂಟ್ ಅಂತಂದ್ಬಿಟ್ಟು. ಅದನ್ನ ಅಲ್ಲೇ ಇರುತ್ತೆ. ಆಮೇಲೆ ಅಂಟಿಲ್ ಕಂಪ್ಲೀಟಾಗಿ ರಿಕವರ್ ಆದಮೇಲೆ ನಾವು ಮತ್ತೆ ಬ್ಯಾಕ್ ಟು ದಿ ಸೇಮ್ ಲೊಕೇಶನ್ ಎಲ್ಲಿ ಪಿಕಪ್ ಮಾಡಿರ್ತೀವಲ್ಲ ಅಲ್ಲಿಗೆ ರಿಲೊಕೇಟ್ ಮತ್ತೆ ಮಾಡ್ತೀವಿ. ಮತ್ತೆ ಅಲ್ಲಿಗೆ ತೊಗೊಂಡೋಗಿ ಬಿಡ್ತೀವಿ. ಎಲ್ಲ ಟ್ರಂಕ್ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಅವನು ಒಂದು ದಿವಸ 2 ದಿವಸದಲ್ಲ ಕೇಳ್ತಾ ಇದ್ದಾರೆ. ಮೈನ್ ರೀಸನ್ ಅಂತಂದರೆ, ಫಸ್ಟ್ ಆಫ್ ಆಲ್ ಸ್ಟ್ರೀಟ್ ಪೆಟ್ಸಿಗೆ ವ್ಯಾಕ್ಸಿನೇಷನ್ ಪ್ರಾಪರಾಗಿ ಆಗಲ್ಲ. ನೆಕ್ಸ್ಟು ಕೇರ್ಲೆಸ್ನೆಸ್ ಆಫ್ ದಿ ಲೈಕ್ ಪೀಪಲ್ ಬಿಕಾಸ್ ಆಫ್ ದಿ ಆಕ್ಸಿಡೆಂಟ್. ಮೋಸ್ಟ್ ಆಫ್ ದಿ ಕೇಸಸ್ ಬಿಕಾಸ್ ಆಫ್ ದಿ ಆಕ್ಸಿಡೆಂಟ್ಸ್ ಓನ್ಲಿ. ಹಾಗೆಲ್ಸ್ ಕ್ರುಯಾಲಿಟಿ ಕೇಸಸ್ ತುಂಬ ಬರುತ್ತೆ. ಕ್ರುಯಾಲಿಟಿ ಅಂತಂದರೆ ತಾನೇ ಹೋಗ್ಬಿಟ್ಟು ಜನನೇ ಅದಕ್ಕೆ ಹೊಡೆಯೋದು, ಆ ಥರ ಮಾಡಿಬಿಟ್ಟು ಇಂಜುರಿ ಮಾಡ್ತಾರೆ. ಅದು ಬಿಟ್ಟು ಸುಮ್ಮನೆ ಗಾಡಿ ಓಡಿಸ್ಕೊಂಡು ಹೋಗೋದು, ಅದೆಲ್ಲ ಆ ಥರ ಕೇಸಸ್.